ಬಿಜೆಪಿಯವರು ಬಿಹಾರಲ್ಲಾಗಿರ್ತಕ್ಕಂಥ ಘಟನೆ ಏನು ಸರ್ಕಾರ ರಿವರ್ಸ್ ಆಗ್ತಕ್ಕಂಥ ಇದೆಲ್ಲ ನೋಡಿದಾಗ ನನಗನ್ಸುತ್ತೆ ಪ್ರಾಕ್ಟಿಕಲ್ ಆಗಿ ನಾನು ಅನಾಲಿಸಿಸ್ ಮಾಡಿದರೆ BJP-ಅವರಿಗೆ 100% ಅವರಿಗೆ ಮೆಜಾರಿಟಿ 100% ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ಜನರಿಗೆ ಹೆಂಗೆ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆಯನ್ನು ಬಯಸಿದ್ದಾರೆ, ಅವರಿಗೆ ಹೊಟ್ಟೆ ಹಸ್ತಿತ್ತು, ಅವ್ರಿಗೆ ಕಷ್ಟದಲ್ಲಿದ್ದಾರೆ. ಸರ್ಕಾರ ಅಂದರೆ ಒಂದು ಲೆಟರ್ಸ್ ನಾಟ್ ಸುಮ್ಮನೆ ಹಾಗೆ ಮೋದಿಯವ್ರು ಹೇಳಿದ ತಕ್ಷಣ ನನ್ನ ಹೊಟ್ಟೆಗೆ ಅನ್ನ ಬೀಳಲ್ಲ. ಅಲ್ಲಿ ಪ್ಲೇನು ರಫೇಲ್ 35,000 ಕೋಟಿದು ಒಂದು ಪ್ಲೇನ್ ಬಂದ ತಕ್ಷಣ ಹಾಗೆ ಒಂದೇ ಸತಿಗೆ ನನಗೆ ರಕ್ಷಣೆ ಸಿಗಲ್ಲ. ಬಾಂಬ್ ಬ್ಲಾಸ್ಟು ಅಂತ ಹೇಳಿದ್ರು. ಮಾಧ್ಯಮದವ್ರು ನಂಗೆ ಕೇಳಿದ್ರು ಮೊನ್ನೆ ಬೆಂಗಳೂರಲ್ಲಿ, ಸರ್ ಬಾಂಬ್ ಬ್ಲಾಸ್ಟ್ನ ಇವತ್ತು ಎಲ್ಲ ಇದು ಹಾಳಾಗೋಗ್ಬಿಟ್ಟಿದೆ, ಏನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ. ನಾನು ಕರ್ನಾಟಕ ಎಲ್ಲಪ್ಪ ಇದೆ, ಪಾಕಿಸ್ತಾನದಲ್ಲ ಇದೆ ಅಂದೆಲ್ಲ. ಕರ್ನಾಟಕ ರಾಜ್ಯ ಇರೋದು ಇಂಡಿಯಾದಲ್ಲಿ ತಾನೇ. ಇಂಡಿಯಾದಲ್ಲಿ ಯಾರು ಇದು ರಕ್ಷಣೆ ಮಾಡೋರು ಯಾರು ರೀ? ಕರ್ನಾಟಕದಲ್ಲಿ NIA ಯಾರ ಹತ್ರ ಇರುತ್ತೆ? ಅದೇನು PIA-ನಾ? ಅದು ಪಾಕಿಸ್ತಾನ ಇಂಟೆಲಿಜೆನ್ಸಾ? ಏನಾಗಿದೆ ಇವರಿಗೆ ರೋಗ? BJP-ಅವರಿಗೆ ದೇ ಶುಡ್ ಹ್ಯಾವ್ ಅಟ್ಲೀಸ್ಟ್ ಸಮ್ ಕಾಮನ್ ಸೆನ್ಸ್. ಅದಾಗಿರೋದನ್ನ ಅದನ್ನು ರಾಜಕೀಯವಾಗಿ ತಗೊಂಡು ಹೋಗೋದು, ಮಾಡಿರೋದು ಅವರು ಕೆಲಸ, ಅವ್ರ ಲ್ಯಾಬ್ಸ್ ಆಗಿರೋದು. ಮಣಿಪಾಲ್ ಅಂತೂ ಬಿಟ್ಬಿಡ್ರಿ. ಮಣಿಪುರದಲ್ಲಿ ಎಲ್ರಿ ಯಾರು ಒಬ್ರು ಹೋಗ್ಲಿಲ್ಲಲ್ರಿ. ಜನರು ದಿನ ನೂರಾರು ಜನರು, ಸಾವಿರಾರು ಜನರು ಸತ್ತು ಹೋದ್ರು. ಯಾರಾದ್ರೂ ಹೋಗಿ ಒಬ್ರು ಅಡ್ರೆಸ್ ಮಾಡಿದ್ರ? ಚರ್ಚೆ ಮಾಡಿ ಇದನ್ನ ₹100 ಕಮ್ಮಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್. ಹೌದಾ? ಮೊನ್ನೆ ಗ್ಯಾಸ್ ಸಿಲಿಂಡ್ರು ₹100 ಕಮ್ಮಿ ಮಾಡಿದ್ದಾರೆ. ಏನು ಭಾಳ ದೊಡ್ಡ ಸಾಧನೆ ಮಾಡಿದಾರ? ₹1,300 ಮಾಡಿ ₹100 ಕಮ್ಮಿ ಮಾಡೋದು ಇದೆಂಥದ್ದು? ಇದು ವ್ಯವಹಾರ ರೀ ಅದು. ಅದೇ ನಾವು ಮಾತು ಕೊಟ್ಟಂಗೆ ಉಳಿಸ್ಕೊಂಡ್ವಿ. ಏನು ಸಿದ್ದರಾಮಯ್ಯ ಅವ್ರ ಖಜಾನೆ ಖಾಲಿ ಆಗ್ಬಿಡುತ್ತೆ? ಯಾರು ಹೇಳಿ ಸಿದ್ದರಾಮಯ್ಯ ಅವ್ರ ಖಜಾನೆ ಖಾಲಿ? ನನ್ನ ಇಲಾಖೆಗೆ 37,000 ಕೋಟಿ ನನ್ನ ಇಲಾಖೆ. ಯು ನೋ ಹೌ ಮಚ್ ಇಟ್ ಇಸ್ ಟುಡೇ? 44,417 crores. 7,500 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ರೀ ನನ್ನ ಇಲಾಖೆಗೆ. ಅದಕ್ಕೆ ನಾವು ಮೊಟ್ಟೆ ಇದು ಕಂಟಿನ್ಯೂ ಮಾಡಿದೆ. ರಾಗಿ ಮಾರ್ಕೆಟ್ ಕೊಡ್ತಾ ಇದ್ದೀವಿ, ಶಾಲೆ ಕಟ್ಟಡಗಳನ್ನ ಕೊಡ್ತಾ ಇದ್ದೀವಿ. ನಿನ್ನೆ ಹೋಗಿ ಶಂಕುಸ್ಥಾಪನೆ ಮಾಡಿ ಬಂದೆ. ನೋಡಿದ್ರ ಮಾಧ್ಯಮದಲ್ಲಿ 69 ಕೋಟಿ 15 ಸ್ಕೂಲು, ಬರೀ 15 ಸ್ಕೂಲಿಗೆ ತಿಳ್ಕೊಳ್ಳಿ ಅಪ್ಗ್ರೇಡ್ ಮಾಡಿರೋದು KPS ಶಾಲೆಗಳಿಗೆ. ಇವ್ರು ಹಣೆ ಬರುತ್ತೆ ಮಾಡಿದಾರ ಇವರು? ಒಂದು ಮನೆ ಕೊಡ್ಲಿಲ್ಲಲ್ರಿ 3.5 ವರ್ಷ, ಒಂದು ಬಸ್ ತಗೊಳ್ಳಿಲ್ಲಲ್ರಿ 3.5 ವರ್ಷ. DK ಶಿವಕುಮಾರ್ ಸಾಹೇಬರು ಬಂದಾಗ 10 ಬಸ್ನ ನಾವು ಉದ್ಘಾಟನೆ ಮಾಡಲಿಲ್ಲ. 6 ತಿಂಗಳೊಳಗೆ ನಾವು ತಗೊಳ್ಳಿಲ್ಲ. 5,500 ಬಸ್ಗಳನ್ನ ನಾವು ತಗೊಳ್ತಾ ಇದೀವಿ. ರೆಡಿ ಆಗ್ತಿದ್ದಂಗೆ ಕಳಿಸ್ತಾ ಇರ್ತಾರೆ, ಇನ್ನು ಕಾಯೋದಿಲ್ಲ ಅವರು. ಅದನ್ನ ಹೇಳ್ಬೋದಾಗಿತ್ತು, ಇಲ್ಲ ಇರ್ರಿ 5,000 ರೆಡಿ ಆಗ್ಲಿ ಅಂತ. ನೋ, ವಿ ಆರ್ ನಾಟ್ ವೇಟಿಂಗ್. ಒಂದು ಬಸ್ ತಗೊಳ್ಳಿಲ್ರಿ ಇವ್ರು ಮಾತಾಡ್ತಾರೆ. ಇವರು ಅದನ್ನ ಬಸ್ ಶಾರ್ಟೇಜು. ಏನ್ ಬಸ್ ಶಾರ್ಟೇಜ್ ಮಾಡಿದವ್ರು ಇವರು. ಮನೆಗಳನ್ನ ಇವಾಗ ನಾವು ಕೊಡ್ತಾ ಇದೀವಿ, ಸಾಕಷ್ಟು ಸ್ಯಾಂಕ್ಷನ್ ಎಲ್ಲ ಆಗ್ತಾ ಇದಾವೆ, ಏನ್ ತೊಂದರೆ ಏನಿಲ್ಲ. ಅಭಿವೃದ್ಧಿದು ಸ್ಟಾರ್ಟಿಂಗ್, ಯಾಕೆಂದ್ರೆ ನಾವು ಮಿಡ್ ಆಫ್ ದ ಇಯರ್ ಬಂದಿರೋದು. ಈಗ ಫುಲ್ ಫ್ಲೆಡ್ಜ್ ಬಜೆಟ್ ಕೊಟ್ಟಿರೋದ್ರಿಂದ ಎಲ್ಲ ಆಗಿದೆ. ಎಷ್ಟು ನನ್ನ ಕ್ಷೇತ್ರದೊಳಗೆ ಆಕ್ಚುಲಿ ಫೈಲ್ ಇದೆ, ಇವತ್ತು ಮಾತಾಡೋಣ ಅಂತ. ಇವತ್ತು ಬೇಡ ಅಂತ ಹೇಳಿ ಬರೀ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿಡೋಣ ಅಂತ. ಶಿವಮೊಗ್ಗ ಜಿಲ್ಲೆ ಮತ್ತೆ ನಮ್ಮ ತಾಲೂಕಿಗಳಿಗೆ ಎಷ್ಟೆಷ್ಟು ದುಡ್ಡು ಸ್ಯಾಂಕ್ಷನ್ ಮಾಡಿ ಇನ್ನು ಯಾವ ಹಂತದಲ್ಲಿದೆ ಅಂತೇಳಿ ಅದು ಇನ್ನೊಂದು ದಿವಸ ತಗೋತೀವಿ. ಯಾಕೆಂದ್ರೆ ಆಮೇಲೆ ತಗೊಳ್ಳೋದು ಒಳ್ಳೇದನ್ನ, ಯಾಕಂದ್ರೆ ಸ್ಯಾಂಕ್ಷನ್ ಆಗಿರೋದು ಅವೆಲ್ಲ. ಅಂದ್ರೆ ವೈ ಶುಡ್ ಐ ಸ್ಪೀಕ್ ನಾ? ನಾನು ಪ್ಯೂರ್ಲಿ ಲೋಕಸಭಾ ಉದ್ದೇಶದಿಂದ ನಾವು ಇವತ್ತನ್ನ. ಬಟ್ ಎಲ್ಲ ಐ ಆಮ್ ವೆರಿ ಹ್ಯಾಪಿ. ಗೋಪಾಲ್ ಕೃಷ್ಣ ಅವರು ಕೂಡ ಭಾಳ ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಯಾವ ರೀತಿ ಕ್ಯಾಂಪೇನ್ ಮಾಡಬೇಕು, ಯಾವ ರೀತಿ ಹೋಗ್ಬೇಕಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.